ನೆಲ ಜಲದ ವಿಚಾರದಲ್ಲಿ ಕಾಂಗ್ರೆಸ್ ದ್ರೋಹ ಮಾಡಿದೆ. ಕಾಂಗ್ರೆಸ್ ಕದ್ದು ಮುಚ್ಚಿ ತೆಲಂಗಾಣ ರಾಜ್ಯಕ್ಕೆ ನೀರನ್ನ ಹರಿಬಿಟ್ಟಿದೆ. ನೆಲ ಜಲ ವಿಷಯ ಬಂದ್ರೆ ಕಾಂಗ್ರೆಸ್ ರಾಜ್ಯಕ್ಕೆ ದ್ರೋಹ ಮಾಡುತ್ತೆ. ಈಗ ತೆಲಂಗಾಣಕ್ಕೆ ನೀರನ್ನ ಬಿಟ್ಟಿದ್ದಾರೆ. ತೆಲಂಗಾಣ ಸರ್ಕಾರವನ್ನ ತೃಪ್ತಿಪಡಿಸೋಕ್ಕೋಸ್ಕರ ಈ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕರ್ನಾಟಕದ ಹಿತವನ್ನ ಲೆಕ್ಕಿಸದೆ ನೀರನ್ನ ತೆಲಂಗಾಣ ರಾಜ್ಯಕ್ಕೆ ಹರಿಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಬ್ಬೊಬ್ಬ ಸಚಿವರು ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಒಬ್ಬ ಮಂತ್ರಿ ನೀರು ಇದೆ ಅಂದ್ರೆ ಇನ್ನೊಬ್ರು ಇಲ್ಲ ಅಂತಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಆರ್ ಅಶೋಕ್ ನಡೆಸಿದ್ದಾರೆ. ಅಂದರೆ ತೆಲಂಗಾಣದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಕರ್ನಾಟಕದ ಹಿತವನ್ನು ಇಲ್ಲಿನ ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು, ಅವರ ಸ್ವಾರ್ಥಕ್ಕೋಸ್ಕರ ಇವತ್ತು ನೀರು ಬಿಟ್ಟಿರೋ ಅಂತ ಬಂದು ನಾನು ಖಂಡಿಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲದ ಛಾಯೆ ಶುರುವಾಗಿದೆ. ಈಗಾಗಲೇ ಮಂತ್ರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವಾಗ 15 ದಿನದಿಂದ ನೀರಿನ ಬವಣೆಯ ಕುರಿತು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋಕೆ. ಇಲ್ಲಿ ನೋಡಿದ್ರೆ ಬೇಲಿನೇ ಎದ್ದು ಹೊಲ ಮೇಯೋ ಅಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತೆಲಂಗಾಣಕ್ಕೆ ನೀರು ಬಿಡ್ತಾ ಇದ್ದಾರೆ. ಒಬ್ಬ ಮಂತ್ರಿ ಬರಗಾಲ ಇದೆ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ, ಇನ್ನೊಬ್ಬ ಮಂತ್ರಿ ಸಫಿಷಿಯೆಂಟ್ ನೀರಿದೆ ಅಂತೇಳಿ ನೀರನ್ನು ಪಕ್ಕದ ರಾಜ್ಯದ ಹಿತಾಸಕ್ತಿಗೋಸ್ಕರ ಕೊಡ್ತಾ ಇರೋದು. ಈ ರಾಜ್ಯಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರೋ ದೊಡ್ಡ ದ್ರೋಹ. ಇದನ್ನು ಇಲ್ಲಿನ ಯಾವ ರೈತರೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಒಂದು ಮೀಸಾದಕ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅಲ್ಲಿನ ಪ್ರಮುಖ ನಾಯಕರಾದಂಥ ಎಂ.ಬಿ. ಪಾಟೀಲ್ರು, ಅವರು ನೀರಾವರಿ ಸಚಿವರಾಗಿದ್ದರು. ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ಎಂ.ಬಿ. ಪಾಟೀಲ್ ಅವರು ಉತ್ತರ ಕರ್ನಾಟಕದ ಪ್ರಮುಖ ಸಚಿವರು, ನೀರಾವರಿ ಹಿಂದೆ ಸಚಿವರಾಗಿದ್ದವರು. ಅವ್ರು ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಅಂದರೆ ಪ್ರವಾಹ ಬಂದು ಡ್ಯಾಮ್ಗಳೆಲ್ಲ ನಮ್ಮದು ತುಂಬೋಗ್ಬಿಟ್ಟಿದೆ, ಹೆಚ್ಚು ನೀರಿದ್ರೆ ಬಿಟ್ಟರೆ ಏನು ತಪ್ಪು ಅಂತ ಹೇಳ್ತಾರೆ. ಹಂಗಾರೆ ಬೇರೆ ರಾಜ್ಯದವ್ರಿಗೆ ಕೇಳಿ ನೋಡೋಣ, ಕೇಳಿ, ಮಹಾರಾಷ್ಟ್ರದವ್ರನ್ನ ಕೇಳಿ, ತಮಿಳ್ನಾಡವ್ರು ಕೇಳಿ, ಇವ್ರು ಸ್ನೇಹಿತರೇ ಇದ್ದಾರಲ್ಲ ತಮಿಳ್ನಾಡವರು, ಕೇಳಿ. ಮೇಕೆದಾಟು ಕಟ್ಟಕ್ಕೆ ಇದುವರೆಗೂ ಇವರು ತಮಿಳ್ನಾಡಿನ ಸ್ನೇಹಿತರು ಅನುಮತಿನೇ ಕೊಟ್ಟಿಲ್ಲ, ತಕರಾಲಾಗ್ತಾ ಇದ್ದಾರೆ. ಕೇಂದ್ರ ಸಚಿವರು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಎಕ್ಸಸ್ ನೀರಿದೆ ಅನ್ನೋದು ಕಾಂಗ್ರೆಸ್ ಅವರ ಈ ಕುಯುಕ್ತಿ ಅಂತ ಹೇಳ್ಬೋದು. ಇದನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.